ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಧ್ರುವಂತವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಕಿಚ್ಚನ ಎದುರಲ್ಲೇ ಹೇಳಿದ್ದಾರೆ. ಸೊ ಏನಕ್ಕಾಗಿ ಹೇಳಿದ್ದಾರೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ಒಂದು ಟಾಸ್ಕ್ ನಡೀತಾ ಇರುತ್ತೆ, ಅಂದರೆ ಒಂದು ಗೇಮ್ ನಡೀತಾ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಅಲ್ಲಿ ಕೊಟ್ಟಿರುವಂಥ ಸ್ಪರ್ಧಿಗಳ ಕಾರಣಗಳನ್ನ ಕೇಳಿಸ್ಕೊಂಡಾದ್ಮೇಲೆ ಧ್ರುವಂತವರು ಕಿಚ್ಚನ ಎದುರಲ್ಲೇ ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ನಾ ಈ ಒಂದು ಶೋನ ಲೀವ್ ಇಟ್ ಮಾಡಬೇಕು ಅಂತ. ಬನ್ನಿ, ಏನಾಯಿತು, ಈ ಒಂದು ಗೇಮ್ ಯಾವ ರೀತಿ ಇತ್ತು, ಸೊ ಯಾವ ರೀತಿ ಇವರಿಗೆ ಬೇಜಾರಾಗಿ ಆ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಂದರೆ ಸಂಡೇ ಎಪಿಸೋಡ್ಗೆ ಸಂಬಂಧಪಟ್ಟಂತಹ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ಯಾವ ರೀತಿಯಪ್ಪ ಅಂದರೆ, ಸೊ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಲ್ಲಿ ವಾರ ಆಡಿಸುವಂಥ ಒಂದು ಗೇಮ್ನ ಆಡಿಸ್ತಾ ಇದ್ದಾರೆ. ಏನಪ್ಪ ಅಂದರೆ, ಸೊ ನೀವು ವಾರ ನೋಡ್ತಾ ಇರ್ತೀರ ಒಂದೊಂದು ಕಾರಣಗಳು, ಅಂದರೆ ಕೆಲವೊಂದಿಷ್ಟು ನಿರಾಸೆ, ನಿರುದ್ಯೋಗಿ, ಅನ್ಯೋಗಿ ಅನ್ನೋ ಒಂದು ಬೋರ್ಡ್ಗಳನ್ನ ಕೊಡ್ತಾರೆ. ಸೊ ಆ ಬೋರ್ಡ್ಗಳಿಗೆ ತಕ್ಕಂಥ ಸ್ಪರ್ಧಿಗಳನ್ನ ನೀವು ಸೆಲೆಕ್ಟ್ ಮಾಡಿ ಆ ಸ್ಪರ್ಧಿಗಳಿಗೆ ಆ ಒಂದು ಫಲಕನ ಕೊಟ್ಟು ಸೊ ನೀವು ಕಾರಣಗಳನ್ನ ಕೊಡಬೇಕು ಅಂತಲೂ ಹೇಳಿದರು. ಸೊ ಅದೇ ರೀತಿ ಈ ವಾರನೂ ಕೂಡ ಒಂದು ಕಾನ್ಸೆಪ್ಟ್ ನಡೀತಾ ಇದೆ. ಏನಪ್ಪ ಅಂದರೆ, ಆ ಒಂದು ಗೇಮ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದರಲ್ಲಿ ಅನಿಮಲ್ಸ್ಗಳನ್ನ ಟಾಪಿಕ್ನ ತೊಗೊಂಡಿದ್ದಾರೆ. ಸೊ ಅನಿಮಲ್ಸ್ ಅಂದರೆ ಆನೆ ಆಗಿರಲಿ, ಜಿಂಕೆ, ಚಿರತೆ, ಈ ರೀತಿ ಒಂದು ಜಿರಳೆ, ಸೊಳ್ಳೆ, ಆ ರೀತಿಯ ಒಂದಿಷ್ಟು ಅನಿಮಲ್ಸ್ಗಳನ್ನ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಅನಿಮಲ್ಸ್ಗಳಿಗೆ ಯಾರ್ಯಾರು ಮ್ಯಾಚ್ ಆಗ್ತಾರೆ ಅಂಥ ಸ್ಪರ್ಧಿಗಳಿಗೆ ಈ ಒಂದು ಫಲಕನ ಕೊಟ್ಟು ಸೊ ನೀವು ಒಂದು ಕಾರಣಗಳನ್ನ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ಗೇಮ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮೊದಲಿಗೆ ಯಾರು ಬರ್ತಾರಪ್ಪ ಅಂದರೆ, ಸೊ ಮೊದಲಿಗೆ ನಮ್ಮ ಕಾವ್ಯ ಶೈವ ಅವರು ಗಿಲ್ಲಿಗೆ ಎಮ್ಮೆ ಚರ್ಮ ಅಂದರೆ ಎಮ್ಮೆಯ ಒಂದು ಫಲಕನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಕ್ಕಪ್ಪ ಅಂದರೆ, ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ, ಇವನಿಗೆ ಏಕಪ್ಪ ಎಮ್ಮೆ ಕೊಟ್ಟಿದ್ದೀವಿ ಅಂದರೆ, ಸೊ ಏನೇ ಒಂದು ವಿಷಯ ಹೇಳಿದ್ರು ಕೂಡ ಇವನು ಅರ್ಥ ಮಾಡ್ಕೊಳಲ್ಲ. ಸೊ ಅದಕ್ಕೊಂದು ಎದುರುತ್ತ ಕೊಡ್ತಾನೆ. ಸೊ ಆಲ್ಮೋಸ್ಟ್ ನಾವು ಊರ ಕಡೆ ನೋಡಿದ್ದೀವಿ, ಎಮ್ಮೆಗಳೇ ಎಷ್ಟೇ ಹೊಡೆದ್ರು ಎಷ್ಟೇ ಬಡಿದ್ರು ಅವ್ರ ಊಟ ಬರಲ್ಲ. ಸೊ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇವನು ಕೂಡ ಇದ್ದಾನೆ ಅನ್ನೋ ಒಂದು ಕಾರಣನ ಕೊಟ್ಟು ಸೊ ಇಲ್ಲಿ ಆ ಒಂದು ಫಲಕನ ನಮ್ಮ ಕಾವ್ಯ ಅವರು ಗಿಲ್ಲಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಧನುಷ್ ಅವರು ಪಾರಿವಾಳ ಒಂದು ಇದನ್ನು ತಗೊಂಡಿದ್ದಾರೆ. ಸೊ ಪಾರಿವಾಳ ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಹೋಗ್ತಾ ಇರುತ್ತೆ ಜೀವನದಲ್ಲಿ. ಸೊ ಅದೇ ರೀತಿ ಈ ಒಂದು ಫಲಕನ ಯಾರಿಗೆ ಕೊಟ್ಟಿದ್ದಾರೆ ಅಂತ ಈ ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಇಲ್ಲಿ ಚಾಯ್ಸ್ ಮಾಡಿರೋದು ಧನುಷ್ ಅವರು ಪಾರಿವಾಳನ ಚಾಯ್ಸ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಅಲ್ಲಿ ಒಂದು ವಿಷಯನ ಹೇಳುತ್ತೆ, ಸೊ ಅದಾದ ಬಳಿಕ ಬೇರೆ ಕಡೆ ಒಂದು ವಿಷಯಗಳನ್ನ ಹೇಳ್ತಾರೆ. ಬಟ್ ಆ ಒಂದು ವಿಷಯನ ಅಲ್ಲೇ ಬಿಡಲ್ಲ, ಬೇರೆ ಕಡೆ ಅದನ್ನ ಹಬ್ಬಿಸ್ತಾ ಇರ್ತಾರೆ ಅನ್ನೋ ಒಂದು ಫಲಕನ ಕೊಟ್ಟಿದ್ದಾರೆ. ಬಟ್ ಯಾರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಈ ಒಂದು ಗೇಮ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವ್ರಿಗೆ ತುಂಬ ಜನ ಆ ಒಂದು ಅನಿಮಲ್ಸ್ ಬೋರ್ಡ್ಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಜನ ಪಾರಿವಾಳ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಜನ ಜಿರಳೆ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಜನ ಹಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಒಂದು ಅನಿಮಲ್ಸ್ ಬೋರ್ಡ್ಗಳನ್ನ ಕೊಟ್ಟು ಅವ್ರಿಗೆ ಒಂದೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವರಿಗೆ ಒಂದು 5-6 ಬೋರ್ಡ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮಾಳೂರು ಆ ಒಂದು ಜಿರಳೆ ಬೋರ್ಡ್ನ ಕೊಟ್ಟು ಒಂದು ಕಾರಣಗಳನ್ನ ಹೇಳೋಕ್ಕೆ ಹೋಗ್ತಾರೆ. ಅಂಥ ಸಮಯದಲ್ಲಿ ನಮ್ಮ ಮಾಳೂರು ಒಂದಿಷ್ಟು ಪದಗಳನ್ನ ಮಾತಾಡ್ತಾರೆ. ಏನಪ್ಪ ಅಂದರೆ, ಸೊ ಇವರ ವಿಚಾರಕ್ಕೆ ಬಂದರೆ ಸೊ ಇವರೊಂಥರ ಕುತಂತ್ರಿ ಇದ್ದಂಗೆ ಸರ್. ಒಂದು ವಿಷಯಗಳ ಬಗ್ಗೆ ಮಾತಾಡೋಕೆ ಹೋದರೆ ಸೊ ಅಲ್ಲೂ ಜಗಳ ಹಚ್ಚಿ, ಬೇರೆಯವ್ರಿಗೂ ಜಗಳ ಹಚ್ಚಿ, ಸೊ ಇವರು ಖುಷಿ ಪಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ಆ ಒಂದು ಫಲಕನ ಕೊಟ್ಟಿದ್ದೀವಿ ಅಂತಲೂ ಕೂಡ ಹೇಳ್ತಾರೆ. ಅದಾದ ಬಳಿಕ ಕೆಲವೊಂದಿಷ್ಟು ಸ್ಪರ್ಧಿಗಳು ಸಹ ಅವರಿಗೆ ಒಂದಿಷ್ಟು ಅನಿಮಲ್ಸ್ ಬೋರ್ಡ್ಗಳನ್ನ ಕೊಟ್ಟಿದ್ದಾರೆ, ಒಂದೊಂದು ಕಾರಣನ ಕೊಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೂರಜ್ ಅವರು ನಮ್ಮ ಯಾರಿಗೆ ಧ್ರುವಂತ್ ಅವರಿಗೆ ಒಂದು ಜಿರಳೆ ಅನ್ನೋ ಒಂದು ಫಲಕನ ಕೊಟ್ಟು ಸೊ ಇವರೊಬ್ಬ ಕುತಂತ್ರಿ ಸರ್ ಅಂತ ಒಂದು ಪದಗಳನ್ನ ಯೂಸ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಮಾತುಗಳಿಂದ ಧ್ರುವಂತ್ ಅವ್ರಿಗೆ ಇರಿಟೇಷನ್ ಆಗಿರ್ಬೋದು. ಸೊ ಅಂಥ ಸಮಯದಲ್ಲಿ ಕಿಚನ್ ಎದುರಲ್ಲಿ ಹೇಳಿದ್ದಾರೆ. ಏನಪ್ಪ ಅಂತ, ಎಲ್ಲ ಸ್ಪರ್ಧಿಗಳು ಕಾರಣ ಕೊಡೋ ಟೈಮಲ್ಲಿ ನಮ್ಮ ಧ್ರುವಂತ್ ಅವ್ರು ಏನು ಮಾಡ್ತಾರೆ, ಆ ಫಲಕನ ತೆಗೆದು ಕೈಯಲ್ಲಿ ಇಟ್ಕೊತಾರೆ. ಸೊ ಅಂಥ ಸಮಯದಲ್ಲಿ ಕಿಚ್ಚ ಅವ್ರು ಏನು ಹೇಳ್ತಾರೆ, ದಯವಿಟ್ಟು ಆ ಫಲಕನ ನಿಮ್ಮ ಕೊರಳಿಗೆ ಹಾಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಆಗ ಧ್ರುವಂತ್ ಅವ್ರು ಹೇಳ್ತಾರೆ, ಸೊ ನಾ ಈ ಒಂದು ಶೋನ ಲೀವ್ ಇಟ್ ಮಾಡಬೇಕು ಸರ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ಇದೊಂದು ಲಾಸ್ಟಲ್ಲಿ ಹೇಳಿ ಈ ರೀತಿ ಒಂದು ಕಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನಕ್ಕಿರ್ಬೋದು, ಇಲ್ಲಿ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಅನ್ಕೊಂಡಿರ್ಬೋದು. ಸೊ ನನ್ನ ಪ್ರಕಾರ ಇಲ್ಲಿ ಕೊಟ್ಟಿರುವಂಥ ಕಾರಣಗಳನ್ನ ಕೇಳಿ ಸೊ ಧ್ರುವಂತ್ ಅವರ ಮನಸ್ಸಿಗೆ ಹರ್ಟ್ ಆಗಿರ್ಬೋದು. ಆ ಕಾರಣಕ್ಕೆ ನಾನು ಈ ಒಂದು ಶೋನ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಬಂದಿರುವಂಥ ಪ್ರೋಮೋದಲ್ಲಿ ಶೋನ ಬಿಡ್ತಾರ ಧ್ರುವಂತ್ ಅವರು ಅಂತ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ಸ್ಪರ್ಧಿಗಳು ಹೇಳ್ತಾ ಇರೋದು ಸರಿನೇ ಅಂತಲೂ ಕೂಡ ಹೇಳ್ಬೋದು. ಧ್ರುವಂತ್ ಅವರು ಆ ರೀತಿ ಇದ್ದಾರೆ, ಬಟ್ ಅದನ್ನ ತಿದ್ಕೊಂಡು ಹೋಗೋದು ಅವರ ಪರವಾಗಿರುತ್ತೆ. ಬಟ್ ಅದನ್ನ ಬಿಟ್ಬಿಟ್ಟು ನಾನು ಶೋನ ಬಿಡ್ತೀನಿ ಅಂದರೆ ಅದು ಒಂದು ಮೂರ್ಖತನ ಅಂತಲೂ ಕೂಡ ಹೇಳ್ಬೋದು ಅವ್ರದ್ದು. ಬಟ್ ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಕಾರಣಗಳನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವರು ಯಾವ ರೀತಿ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡಿರ್ತೀರ, ಸುಮ್ಮನೆ ಒಂದು ಜಗಳ ಆಡ್ತಾನೆ ಇರ್ತಾರೆ, ಯಾವುದೋ ಒಂದು ಸಣ್ಣ ವಿಷಯಕ್ಕೂ ಅಷ್ಟೇ. ಸೊ ಅಲ್ಲಿ ಇಲ್ಲಿ ಜಗಳ ಹಚ್ಚಿ ಇವ್ರು ಖುಷಿ ಪಡ್ತಾ ಇರ್ತಾರೆ. ಒಟ್ಟು ತಪ್ಪು ಮಾಡಿ ಅಂತ ಒಪ್ಕೊಳ್ಳೋದೇ ಇಲ್ಲ. ಸೊ ತಮ್ಮ ಬಾಯಿಗೆ ಏನು ಸಿಗುತ್ತೋ ಅದು ಮಾತಾಡ್ತಾನೆ ಇರ್ತಾರೆ, ಬಿಟ್ಟರೆ ಬೇರೆ ಏನು ಮಾಡಲ್ಲ. ಸೊ ಆ ಒಂದು ಕಾರಣಕ್ಕೆ ಆ ಸ್ಪರ್ಧಿಗಳು ಅನಿಮಲ್ಸ್ ಕಾರಣಗಳನ್ನ ಕೊಟ್ಟಿದ್ದಾರೆ. ಕೆಲವೊಬ್ಬರು ಜಿರಳೆ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ನರಿ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಎಮ್ಮೆ ಕೊಟ್ಟಿದ್ದಾರೆ, ಜಿರಳೆ, ಚೇಳು, ಆ ರೀತಿ ಒಂದಿಷ್ಟನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರಣಗಳನ್ನ ಕೇಳಿದ ಮೇಲೆ ಸೊ ಧ್ರುವಂತ್ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗಿರ್ಬೋದು. ಸೊ ಹಾಗಾಗಿ ಕಿಚನ್ ಎದುರಲ್ಲೇ ಸೊ ಈ ಒಂದು ಶೋನ ನಾನು ಲೀವ್ ಇಟ್ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಧ್ರುವಂತ್ ಅವ್ರಿಗೆ ಸೊ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಮಾಡಿರೋ ರೀತಿ ಕಾಣ್ತಾ ಇದೆ. ಯಾಕಪ್ಪ ಅಂದರೆ ಲಾಸ್ಟ್ ಒಂದು ಪ್ರೋಮೋ ಕಟ್ಟಲ್ಲಿ ಸಹ ಅವರು ಕೈ ಮಾಡಿ ತೋರಿಸಿದ್ದಾರೆ, ಸರಿ ಇರಲ್ಲ, ಸೊ ಆ ಕಡೆ ಹೋಗಿ ಅನ್ನೋ ರೀತಿಲಿ ಹೇಳಿದ್ದಾರೆ. ನನ್ನ ಪ್ರಕಾರ ಇದೊಂದು ಕೈ ಮಾಡಿರೋ ರೀತಿ ನೋಡಿದ್ರೆ ದಯವಿಟ್ಟು ಆ ಫಲಕಗಳನ್ನ ಹಾಕೊಳ್ಳಿ ಅನ್ನೋ ರೀತಿಲಿ ಇದೆ. ಸೊ ಕೆಲವೊಂದಿಷ್ಟು ಕ್ಲಾಸ್ಗಳು ನಡೆಯುವಂಥ ಚಾನ್ಸಸ್ ತುಂಬಾ
ಸಂಭಾವನೆ ಇದೆ ಅಂತಲೂ ಕೂಡ ಹೇಳ್ಬೋದು. ಧ್ರುವಂತ್ ಅವ್ರು ಯಾಕೆ ಈ ರೀತಿ ಮಾಡ್ಕೊಂಡ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟು ದಿನ ಅಷ್ಟೆಲ್ಲ ಹೇಳಿದ್ರು ಕೂಡ ಸೈಲೆಂಟಾಗಿ ಕೇಳ್ತಾ ಇದ್ರು. ಬಟ್ ಇವತ್ತಾಗೆ ಇಷ್ಟು ರಾಂಗ್ ಆಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಅದು ಕೂಡ ಆ ಒಂದು ಶೋನ ಬಿಡೋ ಲೆವೆಲ್ಗೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಈ ಒಂದು ಪ್ರೋಮೋನ ಯಾರು ನೋಡಿ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಅಲ್ಲಿ ಹೋಗಿ ನೋಡ್ಬೋದು ಅಂತ ಹೇಳ್ತೀನಿ. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ? ಸೊ ಯಾವ ಕಾರಣಕ್ಕೆ ಇವರು ನಾನು ಬಿಗ್ ಬಾಸ್ ಶೋನ ಬಿಡ್ತೀನಿ ಅಂತ ಹೇಳಿರ್ಬೋದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.